ಪೀಠಾಧ್ಯಕ್ಷರಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಂದರೆ ಶನಿವಾರ ನಾಳೆ ಸುಮಾರು 9:15 ಸರಿಯಾಗಿ ಬರಗೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಒಂದು ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದು ತದನಂತರ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಭಾಂಗಣದಲ್ಲಿರುವ ಒಂದು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನ ಹಾಗೂ ಭಕ್ತ ವೃಂದವನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಲಿದ್ದಾರೆ. ಹಾಗಾಗಿ ಇದು ಕಾರ್ಯಕ್ರಮ ಏನು ಪೂರ್ವ ನಿಯೋಜಿತವಾದದ್ದಲ್ಲ. ಅಕಸ್ಮಾತ್ ಆಗಿ ಅವರು ಏನೋ ಒಂದು ಅನ್ಯ ಕಾರ್ಯ ನಿಮಿತ್ತ ಈ ನಮ್ಮ ಬರಗೂರಿಂದ ಮುಂದೆ ಹೋಗ್ಬೇಕಾದ ಸಂದರ್ಭದಲ್ಲಿ ಅವರು ಮಠದಿಂದ ಒಂದು ಕರೆ ಬಂದು ಹಿಂಗ್ ಬರ್ತಾ ಇದೀವಿ ಅಂತ ಹೇಳ್ದಂತ ಸಂದರ್ಭದಲ್ಲಿ, ಹಾಗೆ ಬರಗೂರ್ಗೂ ಬಂದು ಹೋಗ್ತೀವಿ ಅಂತ ಹೇಳ್ದಂತ ಸಂದರ್ಭ ಕೇವಲ 3 ದಿವಸ ಆಯ್ತು ನಮಗೆ ಕರೆ ಬಂದು. ಸೊ ಹಂಗಾಗಿ ಇದೇನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅಲ್ಲ, ಆದ್ರಿಂದ ನಾವು ಇನ್ನೂ ಹೆಚ್ಚಿನದಾಗಿ ನಾವು ಒಂದು ಕಾರ್ಯಕ್ರಮ ದೊಡ್ಡದಾಗಿ ಮಾಡ್ಬೋದಿತ್ತು. ಅವ್ರಿಗೂ ಕೂಡ ಸಾಕಷ್ಟು ಸಮಯದ ಅಭಾವ ಇರೋದ್ರಿಂದ ಅವ್ರಿಗೂ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಸುಮಾರು ಒಂದು ಗಂಟೆ ಒಳಗಡೆ ನಮ್ದು ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಅವರು ಬೇರೆ ಕಾರ್ಯಕ್ರಮದತ್ತ ಓಡ್ತಾರೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸದ್ಭಕ್ತರು, ಆದಿಚುಂಚನಗಿರಿ ಮಠದ ಸದ್ಭಕ್ತರಾಗಿರ್ಬೋದು, ಇನ್ನು ನಿರ್ಮಲಾನಂದ ಸ್ವಾಮೀಜಿ ಅವರ ಸದ್ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಆಶೀರ್ವಾದವನ್ನು ಪಡೆದು ಎಲ್ಲರೂ ಧನ್ಯರಾಗಬೇಕು ಅಂತ ಹೇಳ್ಬಿಟ್ಟು. ನಮಸ್ಕಾರ. ಇವತ್ತು ತ್ರಿವಿಧ ದಾಸೋಹ ಹೆಸರಾಗಿರ್ತಕ್ಕಂಥ ಸಂಸ್ಥೆಗಳು ಯಾವ್ದಾದ್ರು ಇದ್ರೆ ಅದು ಸಿದ್ಧಗಂಗಾ ಮಠ ಮತ್ತು ನಮ್ಮ ಆದಿಚುಂಚನಗಿರಿ ಮಠ. ಆ ಮಠದ ಒಂದು ವೈಶಿಷ್ಟ್ಯ ಏನಂದ್ರೆ ಬಹಳ ಪೌರಾಣಿಕವಾಗಿ ಬಹಳಷ್ಟು ಹಳೆಯ ಒಂದು ಮಠ ಅದು. ಅದರಲ್ಲಿ ಇವತ್ತು ನಮ್ಮ ನಿರ್ಮಲಾನಂದ ಸ್ವಾಮಿಯವರು 72ನೇ ಪೀಠಾಧ್ಯಕ್ಷರಾಗಿದ್ದಾರೆ. ಅಂತ ಒಂದು ದೊಡ್ಡ ಸಂಸ್ಥೆಯ ಅಂತ ಒಂದು ದೊಡ್ಡ ಮಠದ ಪೀಠಾಧ್ಯಕ್ಷರು ಇವತ್ತು ನಮ್ಮ ಬರಗೂರಿಗೆ ನಾಳೆ ಆಗಮಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಅವರ ಆಶೀರ್ವಚನ ಪಡಿಬೇಕು, ಆಶೀರ್ವಚನ ಕೇಳಬೇಕು ಅಂತ ಹೇಳಿ ಬರಗೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಲ್ಲಿ ನನ್ನ ಅವರಿಗೂ ನಮಸ್ಕಾರ. ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ನಿರ್ಮಲಾನಂದ ಸ್ವಾಮೀಜಿಗಳು ಶನಿವಾರ 13ನೇ ತಾರೀಕು ನಾಳೆ ನಮ್ಮ ಬರಗೂರು ಆಂಜನೇಯ ಸ್ವಾಮಿ ಆವರಣದಲ್ಲಿ ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಜೊತೆಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಪೂಜೆ ಸಲ್ಲಿಸಿ ಮತ್ತೆ ನಮ್ಮ ಭಕ್ತವೃಂದಕ್ಕೆ ಆಶೀರ್ವಚನ ನೀಡುತ್ತಾರೆ. ಆದ್ದರಿಂದ ತಾವು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಸಹ ಇಲ್ಲಿಗೆ ಆಗಮಿಸಬೇಕು. ಅವರ ಆಶೀರ್ವಾದ ಹಾಗೂ ಅವರ ಒಂದು ಭಕ್ತಿಪೂರ್ವಕ ನಮನಗಳನ್ನು ನಾವು ಸಂಗ್ರಹಿಸಬೇಕು ಅಂತ ಹೇಳಿ ನಾನು ಅದಕ್ಕೆ ಕೇಳ್ಕೊಳ್ತೇನೆ. ನಾಳೆ 13/6/2026ನೇ ದಿನ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿ ಅವರು ಈ ಬರಗೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿರುವುದು ಎಲ್ರಿಗೂ ಬಹಳ ಸಂತೋಷ. ಹಿಂದೆ 2008ರಲ್ಲಿ ಈ ಆಂಜನೇಯ ದೇವಸ್ಥಾನಕ್ಕೆ ಅವ್ರನ್ನ ಇನ್ವೈಟ್ ಮಾಡಕ್ಕೆ ಅಂತ ಹೋದಾಗಲೂ ಸಮೇತ ನನಗೆ ಡೇಟ್ ಸಿಕ್ಕಿರ್ಲಿಲ್ಲ. ಹಾಗಾಗಿ ಈಶ್ವರನ ದೇವಸ್ಥಾನಕ್ಕೂ ಸಮೇತ ಇನ್ವೈಟ್ ಮಾಡೋದಕ್ಕೆ ಅವರು 2 ಕಾರಣದಿಂದ ನಮ್ಮೂರಿಗೆ ಭೇಟಿ ಕೊಡಕ್ ಆಗಿರ್ಲಿಲ್ಲ. ಹಾಗಾಗಿ ನಾಳೆ ನಮ್ಗೆ ಶನಿವಾರ ಒಂದು ಸುದೀರ್ಘ ದಿನ ಬರಗೂರಿಗೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಯಾರು ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ ನಿರ್ಮಲಾನಂದ ಸ್ವಾಮೀಜಿ ಬರ್ತಾರೆ ಅಂತಾನ. ಆದ್ರೆ ನಾಳೆ ಅವ್ರು ಬರೋದ್ರಿಂದ ನಮ್ಮೂರಿಗೆ ಒಳ್ಳೆ ದಿನ ಬರಬಹುದು ಅಥವಾ ಆಂಜನೇಯ ಸ್ವಾಮಿ ಕೃಪೆಯಿಂದಲೇ ಬರಗೂರಿಗೆ ಕಾಲಿಡ್ತಾವ್ರೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಅವ್ರು ಬರೋದಕ್ಕೆ ಎಲ್ಲರೂ ನಮ್ಮ ಬರಗೂರು ಗ್ರಾಮ ಪಂಚಾಯತಿನವರು ಒಟ್ಟಾಗಿ ಸೇರಿ ಅವ್ರು ಬರೋದಕ್ಕೆ ಇಲ್ಲೊಂದು ವೇದಿಕೆ ಮಾಡಿದ್ದಾರೆ. ಈ ಬರೋದಕ್ಕಿಂತ ಮುಂಚಿತವಾಗಿ ಒಂದ್ 2-3 ದಿನಕ್ಕೆ ಒಂದು ಫೋನ್ ಬಂದು ನಮ್ಮ ಆಲ್ಗುಂಡೇಗೌಡರಿಗೆ ಬಂದಂತ ದಿನ ಸೇರ್ಕೊಂಡು ಮೊನ್ನೆ ದಿವಸ ಏನೋ ಫೈನಲ್ ಮಾಡ್ಕೊಂಡಿದ್ದಾರೆ. ಏನು ನಾಳೆ ನಡೆಯೋ ಕಾರ್ಯಕ್ರಮದ ಜವಾಬ್ದಾರಿನ ಏನು ಆಲ್ಗುಂಡೇಗೌಡರು ಜವಾಬ್ದಾರಿ ತಗೊಂಡು ನಾಳೆ ಈ ಫಂಕ್ಷನ್ ನಡೀತಾ ಐತೆ. ಹಾಗಾಗಿ ಈ ಗ್ರಾಮ ಪಂಚಾಯತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಅವ್ರು ಬರೋದಕ್ಕೆ ಎಲ್ಲರೂ ಒಂದು ವ್ಯವಸ್ಥೆ ಮಾಡಿ ಜನ ಹೆಚ್ಚಾಗಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಬರಗೂರಿಗೆ ಅಪರೂಪಕ್ಕೆ ಬರ್ತಾ ಇದ್ದಾರೆ. ಕಾರಣಾಂತರ ಮುಖ್ಯ ಉದ್ದೇಶ ಏನಿಲ್ಲ, ಅವರು ಹಾದು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ನಮ್ಮ ಈ ಬಯಲುಸೀಮೆ ಜನಗಳ
ದರ್ಶನ ಮಾಡಬೇಕು ಅಂತ ಅವರು ಒಂದು ಆಸೆ. ಇಲ್ಲಿ ಬಂದು ಹೋಗ್ತೀವಿ ಅಂತ ಹೇಳಿರೋದ್ರಿಂದ ನಮ್ಮ ಅಲ್ಗುನಿಗೌಡರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲರೂ ಅವರು ಬಂದಂತ ಒಂದು ಸಂದರ್ಭದಲ್ಲಿ ನಾಳೆ ಬೆಳಿಗ್ಗೆ 13ನೇ ತಾರೀಕು 9 ಅವ್ರು ಇಲ್ಲಿ ಬರ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಂಚಾಯತಿ ಅಂತೇನಿಲ್ಲ, ಅಕ್ಕಪಕ್ಕ ಪಂಚಾಯತಿ, ಬಾಡಿಗೆರೆ ಪಂಚಾಯತಿ ಇರ್ಬೋದು, ಇನ್ನು ಯಾರ್ಯಾರು ಈ ಮುಖಾಂತರ ನಾವು ನಿಮ್ಮನ್ನೆಲ್ಲ ಬರಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ನಮ್ಮ ಹುಲಿಗುಟ್ಟೆ ಹೋಳಿ ವ್ಯಾಪ್ತಿನಾಗಿರ್ತಕ್ಕಂಥ ಯಾರೇ ಆಗಿರ್ಲಿ, ಭಕ್ತ ಮಹಾಶಯರು ಯಾರಿದ್ದಾರೆ, ಸ್ವಾಮೀಜಿಯನ್ನ ಪ್ರೀತಿಸುವಂತವ್ರು ಎಲ್ಲರೂ ಬಂದು ಅವರ ಆಶೀರ್ವಾದ ಪಡ್ಕೊಂಡು. ಸಾಮಾನ್ಯವಾಗಿ ಸ್ವಾಮೀಜಿನ ನೋಡೋದೇ ಒಂದು ಪುಣ್ಯದ ಕೆಲಸ. ಅಂಥದ್ರಲ್ಲೂ ಈಗ ನಮ್ಮ ಗ್ರಾಮಕ್ಕೆ ಬರ್ತಿರೋದು ನಮ್ಮ ಎಲ್ಲರದ್ದು ಪುಣ್ಯ. ಕಾರಣ ಏನಂದ್ರೆ ಅವ್ರನ್ನ ನೋಡ್ಬೇಕು, ಅವ್ರನ್ನ ಕರೆಸ್ಬೇಕು ಅಂದ್ರೆ ಅಷ್ಟು ಈಸಿ ಮಾತಲ್ಲ. ಅಂಥದ್ರಲ್ಲಿ ಅವ್ರಾಗ ಅವ್ರು ನಮ್ಗೆ ನಮ್ಮೂರಿಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತೀವಿ ಅಂತ ಹೇಳಿ ಅವ್ರಾಗ ಅವ್ರು ಒಪ್ಕೊಂಡು ನಾಳೆ ಒಂದು ಡೇಟ್ ಕೊಟ್ಟಿದ್ದಾರೆ, ನಿಗದಿತ ಡೇಟು. ಆ ಡೇಟ್ ಅಲ್ಲಿ ನಾಳೆ ಬೆಳಿಗ್ಗೆ 9 ಬರ್ತಾರೆ ಬರಗೂರು ಆಂಜನೇಯ ದೇವಸ್ಥಾನದ ಹತ್ರ. ದಯವಿಟ್ಟು ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಕೊಡಬೇಕಾಗಿ ಕೇಳ್ಕೊಂತ ಆಗ ಅವ್ರ ಆಶೀರ್ವಾದ ಪಡಿಬೇಕು ಅಂತ ಎಲ್ಲ ಹತ್ರ ಕೇಳ್ಕೊಂತೀವಿ. ಬರಗೂರು ಗ್ರಾಮಕ್ಕೆ ನಾಳೆ ಶನಿವಾರ 9 ಆದಿಚುಂಚನಗಿರಿಯ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಬರಗೂರು ಆಂಜನೇಯ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಹಾಗೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಬರಗೂರು ಗ್ರಾಮ ಮತ್ತು ಅಕ್ಷರ ತಾಲೂಕಿಗೆ ಬರ್ತಾ ಇರೋದು ಭಾರಿ ಸಂತೋಷ. ಏನೇ ಅವ್ರು ಬಂದು ಕಾಲ್ಗುಣದಿಂದ ಹೆಚ್ಚಿನದಾಗಿ ಮಳೆ ಬೆಳೆ ಆಗಿ ರೈತರಿಗೆ ಒಂದು ಸಂತಸದ ಸುದ್ದಿಯನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮ್ದು 2 ಮಾತನ್ನು ಎಲ್ರಿಗೂ ನಮಸ್ಕಾರ. ಆತ್ಮೀಯ ಎಲ್ಲ ಭಕ್ತಾದಿಗಳಲ್ಲಿ ಮನವಿ. ದಿನಾಂಕ 13/6/2026 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬರಗೂರು ಗ್ರಾಮಕ್ಕೆ ಆಗಮಿಸಲಿದ್ದು, ಅವರನ್ನು ಕುಂಭಮೇಳದೊಂದಿಗೆ ಸ್ವಾಗತ ಕೋರುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲಾ ಸದ್ಭಕ್ತರಲ್ಲಿ, ಬರಗೂರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಸವಿನಯ ಪ್ರಾರ್ಥಿಸುತ್ತೇನೆ.